ಫಾಲ್ಸ್ ಏನು ಅಂತಪ್ರಿ ಹೇಳ್ಕೊಪ್ಲೇ ಇಲ್ಲ, ಬಟ್ ಓಕೆ ಟೈಮ್ ಚಂದ ಟೈಮ್ ಪಾಸ್ ಆಯಿತು. ಹಾಡ ಗಿಡ ಹಚ್ಕೊಂಡು ಮಸ್ತ್ ಟೈಮ್ ಪಾಸ್ ಮಾಡ್ದೆ. ಮ್ಯಾಗಿ ಇದು ಮಾಡ್ಕೊಂಡ, ಕಾಫಿ ಕುಡ್ದ ನೋಡ್ರಿ. ಅವನೇ ಪೊಲೀಸ್ ಮಾಮ ನಿಂತಾನ. ಇಲ್ಲೆಲ್ಲರೂ ನಿಂದ್ರಸ್ಯಾರ. ಈಗ ಬಂದವ್ರು, ನಾ ಬಂದಾಗ ಯಾರೂ ಇರಲಿಲ್ಲ. ಹಾಂ ಸರ್, ಈಗ ಒಂದು 9 ಗಂಟೆಗೆ, 9:30. ಹಾಂ ಸರ್. ಹಾಂ ರೀ, ಇಲ್ಲಿ ಯಾರೂ ಇರಲಿಲ್ಲ ರೀ. ನಾ ಒಬ್ಬನೇ ಇದ್ದೀನಿ ರೀ. ಎಷ್ಟು ರೀ? ಓಕೆ ಸರ್. 36, 34. ಹಾಂ, ನೀರು ಭಾಳ ಕಡಿಮೆ ಆಗೈತೆ ರೀ. $100 ಅಂತ. ನಾ ಬಂದಾಗ ಯಾರೂ ಇರಲಿಲ್ಲ, ಕ್ಲೋಸ್ ಆಗಿತ್ತು. ಹಾಂ ಸರ್, ನಾ ಬಂದಾಗ ಯಾರೂ ಇರಲಿಲ್ಲ. ಇಲ್ಲೇ ನೀವು ಪಾರ್ಕಿಂಗ್ ಮಾಡಿ ಟ್ರ್ಯಾಕ್ ಮಾಡ್ಬೇಕು, 2 ಕಿಲೋಮೀಟ್ರ್ ಆಗ್ತದೆ. ಅವ್ರು ಅದೇ ಅಂದರು, ಇದು ಕರ್ನಾಟಕದಿಂದ ಫಾರೆಸ್ಟ್ ಚೆಕ್ ಪೋಸ್ಟ್ ಐತಿದ್ದು, ಇಲ್ಲೇ ಬಂದು ನಿಂದಿರ್ಬೇಕು ಎಲ್ಲರೂ. ಗಾಡಿ ಎಲ್ಲ ನಿಂದ್ರಸ್ಯಾರ ನೋಡ್ರಿ. ಈ ಕಡೆ 2 ಕಿಲೋಮೀಟ್ರ್ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ನಾ ಲಾಸ್ಟ್ ಟೈಮ್ ಇಲ್ಲಿ ಬಂದು ಹೋಗಿದ್ದೆ, ಮತ್ತು ಕೇಳ್ಕೊಂಬಂದು ಮತ್ತು ವಾಪಸ್ ಹೋದ. $100 ತೊಗೊಂಡ್ರು. ಒಬ್ಬರಿಗೆ $60, ಮನುಷ್ಯರಿಗೆ, ಗಾಡಿಗೆ $40. ಈ ಕನಕುಂಬಿ ಹೋಗೋ ರೋಡ ಏನು ಮಸ್ತ್ ಇಟ್ಟರು ಗೊತ್ತಾ. ರೋಡ್ ಮಾತ್ರ ಬೆಂಕಿ, ಫುಲ್ ಸ್ಮೂತ್ ಐತಿ. ಅಯ್ಯೋ ಭಾರಿ ಏನೋ ಆಗೈತಲ್ಲ. ಕನಕುಂಬಿ ವನ್ಯಧಾಮ ಇದು. ಸಣ್ಣ ಪುಟ್ಟ ಪ್ರಾಣಿಗಳವ ಇಲ್ಲಿ. ಕರಡಿ ಅಂತ ಬೋರ್ಡ್ ಹಾಕಿದ್ರಪ್ಪ, ಇದಿರ್ಬೋದು, ಕಾಡಿನೊಳಗೆ ಇದೇ ಇರ್ತಾವೆ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ರೈನ್ ಕೋಟ್ ಅದು ಹಾಕೊಂಡು ನಿಂತು ಕವರು ಹಾಕಿನಿ ಇದಕ್ಕೆ. ಇಲ್ಲೊಂದು ಟೆಂಪಲ್ ಅದ. ಓಕೆ ನೈಸ್. ಮತ್ತು ಆಫ್ ರೋಡಿಂಗಾ, ಜಿಗ್ ಚಾರ. ಇವತ್ತು ಫುಲ್ ಆಫ್ ರೋಡಿಂಗೇ. ಇವತ್ತು ನಿನ್ನ ಪೂರ್ತಿ ಹೈವೇ, ಇವತ್ತು ಫುಲ್ ಆಫ್ ರೋಡ್. 5 ಕಿಲೋಮೀಟ್ರ್ ಅಂತ ಹೋಗೋಣ ಈಗ. ನೋಡ್ರಿ, ನಮ್ಮ ರಾಮನ್ ಟೈರ್ ತೆಗೆದೇ ಚಂದ ಮಾಡ್ದವಲ್ಲ. ಇನ್ನೂ 1000 ಹೋಗ್ತಿತ್ತು, ಒಂದು 500 ಕಿಲೋಮೀಟ್ರ್ ಆರಾಮ್ ಹೋಗ್ತಿತ್ತು. ರಿಸ್ಕ್ ಬೇಡ. ಏನಂತೀರಿ? ಚಿಗುಲೆ ವ್ಯೂ ಪಾಯಿಂಟ್ನಾಗ ಒಂದು ಟೆಂಪಲ್ ಅದ. ಅದು ಈಗ ಐ ಥಿಂಕ್ ಇದು ಗೋವಾ ಬಾರ್ಡ್ರ್ ಇದು ಆ್ಯಕ್ಚುಲಿ. ಗೋವಾ ಜನ ಜಾಸ್ತಿ ಬರ್ತಾರೆ. ಗೋವಾ ಬಾರ್ಡ್ರ್ ಅದಲ್ಲ. ಮತ್ತು ಕನಕುಂಬಿಲಿಂದ ಒಂದು ಸ್ವಲ್ಪ ಹೋದೆ ಅಂದ್ರೆ ಮತ್ತು ಮಹಾರಾಷ್ಟ್ರ, ಕರ್ನಾಟಕ, ಗೋವಾ 3 ಬಾರ್ಡ್ರ್ ಸಿಗ್ತಾವೆ ನಮಗೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಗುಳಿ. ಇದೇ ಚಿಗುಳಿ ಊರು. ಇದು ಡೆಡ್ ಎಂಡ್ ಐತೆ ರೋಡ್ ಬಿಡು. ವ್ಯೂ ಪಾಯಿಂಟ್. ಓ ವಾವ್, ಮುರುಳಿ ಪ್ರಸನ್ನ ಟೆಂಪಲ್. ಕ್ರೇಜಿ ವ್ಯೂ ಐತಲ್ಲ. ಓ ವಾವ್, ಸೋ ಬ್ಯೂಟಿಫುಲ್. ಕ್ರೇಜಿ ಐತಲ್ಲ. ಏನು ಬ್ಯೂಟಿಫುಲ್ ಅದ ನೋಡ್ರಿ ಇಲ್ಲಿ ಟೆಂಪಲ್. ಇದು ಮಾತ್ರ ಬೆಂಕಿ ಐತೆ ಇಲ್ಲಿ. ಆ ಕಡೆ ಇನ್ನೂ ಐತೆ, ಆ ಕಡೆ ಹೋಗೋಣ. ವಾವ್, ಬ್ಯೂಟಿಫುಲ್. ಏನು ಅದ ರೀ. ಕ್ರೇಜಿ. ಸ್ವರ್ಗ. ಓ ವಾವ್, ಬ್ಯೂಟಿಫುಲ್. ಅಲ್ಲೊಂದು ಬೇಕಲ್ಲ ನೋಡ್ರಿ. ಒಂಟಿ ಮರ ಇಲ್ಲಿ ಚಂದ ಇತ್ತು. ಇದು ನೋಡಿದ್ವಿ ಟೆಂಪಲ್. ಈಗ ವ್ಯೂ ಪಾಯಿಂಟ್ ತೋರಿಸೋದಲ್ಲ, ಮಸ್ತ್ ಇತ್ತು. ಈಗ ಇಲ್ಲಿಂದ ಹೋಗೋಣ. ಟೈಮ್ ಆಗ್ಯದ 1 ಗಂಟೆ. ಇನ್ನು ಮುಂಜಾನಿಂದು ಏನೂ ತಿಂದೇ ಇಲ್ಲ. ನಾ ಒಂದು ಮ್ಯಾಗಿ ತಿಂದಿದ್ದೆ ಅವಾಗೆ, ಅದು ಬಿಟ್ಟರೆ ಏನು ತಿಂದಿಲ್ಲ. ಈ ಬೇರೆ ಏನು ಪಾಯಿಂಟ್ಸ್ ಇಲ್ಲ ಇಲ್ಲಿ. ಸೊ ಈಗ ಎಲ್ಲರೂ ನಿಂತು ಊಟ ಮಾಡ್ತೀನಿ ಸ್ವಲ್ಪ. ಇಲ್ಲೇ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಆರಾಮಾಗಿ ಸಣ್ಣಗೆ 1 ಅವರ್ ಇಲ್ಲೇ ಸ್ಪೆಂಡ್ ಮಾಡ್ತಾ ಆರಾಮಾಗಿ ಬರ್ಬೋದು.
ಮಳೆ ಬಂತು, ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ. ಇಲ್ಲಿ ಕನ್ಕುಂಬಿದಾಗ ಊಟ ಮಾಡ್ದೆ. ಏನು ನಾರ್ಮಲ್ ಊಟ, ರೊಟ್ಟಿ ಮತ್ತು ಪಲ್ಯ ಚಂದಿತ್ತು. 90 ರೂಪಾಯಿ ಅಷ್ಟೇ. ಟೈಮ್ ಆಗ್ಯದ 4 ಗಂಟೆ ಆಗ್ಯದ. ಇಲ್ಲಿ ಮಳೆ ಭಾಳ ಬಂತು, ನಿಂದಿರ್ಸಿದ್ದ ಸೊ ಊಟಕ್ಕಂತ. ಅವಾಗ ಮಳೆ ಬಂತು, ನಡೀತದೆ. ಈಗ ಯಾವ ಕಡೆ ಅಂದ್ರೆ ತಿಲಹಾರಿ ಕಡೆ ನಡೆದಿನ. ಸೊ ಅದೇ ಬಂದಿದ್ದ ರೂಟೇ ಇವತ್ತು. ಜಾಂಬೋಟಿಗಿಂತ ಮೊದಲು ಒಂದು ಲೆಫ್ಟ್ ಹೋಗ್ತದಂತ, ಅಲ್ಲಿಂದ ಹೋಗ್ಬೇಕು. ಮ್ಯಾಪ್ ವರ್ಕ್ ಆಗಲ್ಲ, ನೆಟ್ವರ್ಕೇ ಬರ್ಲಾಗ್ಯದ ನಂದು. ಇನ್ಸ್ಟಾಗ್ರಾಮಾಗ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ. ಈಗಂತೂ ಸ್ಟೋರಿ ಇಡೋಕ್ಕೆ ಆಗಿಲ್ಲ, ನೆಟ್ವರ್ಕ್ ಸಿಗಲ್ಲಾಗ್ಯದ ಒಟ್ಟ. ಈಗ ನಾವು ಮಹಾರಾಷ್ಟ್ರ ಎಂಟ್ರ್ ಆಗಿದ್ದೇವೆ, ಕರ್ನಾಟಕ ಬಿಟ್ಟು. ಮತ್ತು ಕರ್ನಾಟಕ ಎಂಟ್ರ್ ಆಗ್ತೀವಿ, ಮತ್ತು ಮಹಾರಾಷ್ಟ್ರ ಎಂಟ್ರ್ ಆಗ್ತೀವಿ. ಇದೇ ಕರ್ನಾಟಕ ಮಹಾರಾಷ್ಟ್ರ ಆಲತ್ತದ ನೋಡ್ರಿ. ಆಲ್ಮೋಸ್ಟ್ ಇವತ್ತು ಏನೊಂದು ಭಾಳ ರೈಡ್ ಮಾಡಿಲ್ಲ ಇವತ್ತು. ಒಂದು ಭಾಳಾದ್ರೆ ಒಂದು 100 ಕಿಲೋಮೀಟರ್ಸ್ ಆಗಿರ್ಬೋದು ಅನ್ನಿಸ್ತು ಇವತ್ತು, ಜಾಸ್ತಿ ಆಗಿಲ್ಲ. ಏನೋ ಒಂದು 30-35 ಕಿಲೋಮೀಟ್ರ್ ಹೋಗ್ಬಿಟ್ರೆ ಆಯ್ತು. ನಾವು ಸ್ವಪ್ನವಿಲ್ಲ ಆ ಥರ ವ್ಯೂ ಪಾಯಿಂಟ್ ಅಲ್ಲೊಂದು ಅದ, ಅದಕ್ಕೆ ಹೋಗೋಣ. ಇದು ನೋಡ್ರಿ, ಪ್ಯಾಡಿ ಫೀಲ್ಡ್. ಓ ಮೈ ಗಾಡ್, ಎಲ್ಲಿ ನೋಡ್ತೀರ ಅಲ್ಲಿ ಅದೇ ಐತಿ, ಬೆಂಕಿ ಮಾತ್ರ. ಸೊ ಬ್ಯೂಟಿಫುಲ್ ಅಲ್ಲ, ಹೆಂಗೆ ಒಂದೇ ಲೆವೆಲ್ ಹಿಂಗೆ ಚಲ್ದಂಗೆ ಆಗೈತೆ ನೋಡ್ರಿ. ಸೂಪರ್. ಈ ಕಡೆ ಅದೇ ಐತಿ ನೋಡ್ರಿ, ಮಹಾರಾಷ್ಟ್ರ ಗಡಿಗೆ ಬಂದಿದ್ದೆ ನಾವು. ಯಾರಂದ್ರೆ ಯಾರೂ ಇಲ್ಲ ಈ ರೋಡಿಗೆ. ನಾನಾಯಿತು, ನಮ್ಮ ರಾಮ ಆಯಿತು, ನೀವಾಯಿತು ನೋಡೋರು. ಎಂಜಾಯ್ ಮಾಡಿರಿ, ವಿಡಿಯೋ ಎಂಜಾಯ್ ಮಾಡತ್ತೀರಿ ಅನ್ಕೊತೀನಿ. ತಿಲ್ಹಾರಿ ಚೆಕ್ ಪೋಸ್ಟ್ ಇದು ಮಹಾರಾಷ್ಟ್ರಕ್ಕೆ ಸೇರಿದ್ದು. ಇದು ಸಹ್ಯಾದ್ರಿ ಪರ್ವತದಾಗ ಬರ್ತದೆ ಇದು ತಿಲ್ಹಾರಿನೂ. ಇಲ್ಲೇನೋ ಚೆಕ್ ಪೋಸ್ಟ್ ಮಾಡ್ಯಾರ, ಕಾಯ್ದಿಟ್ಟ ಅರಣ್ಯ ಅಂತ. ಮಳೆ ಬಂದು ಎಲ್ಲ ರೋಡ್ ಹಾಳಾಗ್ಯದ. ಇದು ಏನು ಹಿಂಗೆ ಇಟ್ಟಾರ ಇವ್ರು, ಯಾರಿಗೆ ಗೊತ್ತು, ಮಾಡೇ ಇಲ್ಲ. ಹೆಂಗೆ ನೋಡ್ರಿ, ಗಿಡ ಬಿದ್ದು ಮತ್ತೊಂದು ಗಿಡದ ಸಪೋರ್ಟ್ ಮೇಲೆ ನಿಂತು ಬಿಟ್ಟಿರೋದು ಅಷ್ಟೇ. ಪ್ರಕೃತಿಯ ಸೃಷ್ಟಿ ಇದು, ಹಂಗೆ ಮಾಡ್ಯಾದ. ಒಬ್ಬರ ಮ್ಯಾಗ ಒಬ್ರು ಹೆಂಗೆ ಅವಲಂಬಿತ ಆಗ್ತೀವಲ್ಲ ನಾವು, ಅದೇ ಥರ. ಒಂದು ಹೇಳೋದು ಏನು ಗೊತ್ತಾ, ಟ್ರಾವೆಲ್ ಮಾಡಿರಿ. ಈ ವಯಸ್ಸಿನಾಗ ಟ್ರಾವೆಲ್ ಮಾಡಲಿಲ್ಲ ಅಂದ್ರೆ ನೀವು ದುಡ್ಡು ಮಾಡಿದ್ಮೇಲೆ ಮಾಡ್ತೀನಿ, 60 ವರ್ಷ ಆದ್ಮೇಲೆ ಮಾಡ್ತೀನಿ ಅಂದ್ರೆ ಅದು ಆಗದಿರೋ ಮಾತು. ಯಾಕಂದ್ರೆ ಆ ವಯಸ್ಸಿಗೆ ಮಾಡ್ತೀನಿ ಅಂದರು ದುಡ್ಡು ಇರ್ತದೆ ನಿಮ್ಮ ಬಳಿ, ಬಟ್ ಆ ವಯಸ್ಸಿಗೆ ನಿಮ್ಮ ಹತ್ರ ದುಡ್ಡಿದ್ರೂ ವಯಸ್ಸಿರಲ್ಲ, ಟೈಮ್ ಇದ್ದರೂ ನಿಮಗೆ ವಯಸ್ಸಿರಲ್ಲ. ಸೊ ಈಗ ವಯಸ್ಸಿದ್ದಾಗಲೇ ಸ್ವಲ್ಪ ಟೈಮ್ ತೊಗೊಂಡು ಸ್ವಲ್ಪ ದುಡ್ಡು ಮಾಡಿಕೊಂಡು ಟ್ರಾವೆಲ್ ಮಾಡಿರಿ. ಕೆಲವೊಂದು ಜನ ಹೆಂಗೆ ಮಾಡ್ತಾರಂದ್ರೆ 25 ವಯಸ್ಸಾಗಂಗಿಲ್ಲ, ಅವ್ರು ಕಾರ್ ತೊಗೊಂಡ್ಬಿಡ್ತಾರೆ. ಕಾರ್ ತೊಗೊಂಡು ಅದರದ್ದೇ ಅದು ಕಂಫರ್ಟ್ ಅದ, ಕಾರ್ನಾಗಾದ್ರೆ ಫುಲ್ ಕಂಫರ್ಟೇಬಲ್ ಅದ. ಬಟ್ ಈ ಗಾಡಿ ಮೇಲೆ ಆದ್ರೆ ನೀವು ಫುಲ್ ಓಪನ್ ಆಗಿರುತ್ತೆ ನಿಮ್ಗೆ ವ್ಯೂ ಎದುರುಗಡೆ. ಗಾಡಿ ಮೇಲೆ ಟ್ರಾವೆಲ್ ಮಾಡೋದು ಫೀಲ್ ಬೇರೆ ಇರ್ತದೆ. ಅದು ಒಂದು ಸರ್ತಿ ನೀವು ಗಾಡಿ ಮೇಲೆ ಟ್ರಾವೆಲ್ ಮಾಡಿ ನೋಡ್ರಿ, ಕಾರ್ನಾಗ ಟ್ರಾವೆಲ್ ಮಾಡೋಕ್ಕಿಂತ. ನೀವು ಕಾರೇನು ಯಾವಾಗೂ ತೊಗೋಬೋದು, 30 ವರ್ಷ ಆದಮೇಲೂ ತೊಗೋಬೋದು, 35 ಆದಮೇಲೂ ತೊಗೋಬೋದು, ಯಾವಾಗೂ ತೊಗೋಬೋದು ಕಾರ್. ಆದರೆ ಬೈಕ್ ತೊಗೊಂಡು ಟ್ರಾವೆಲ್ ಮಾಡೋದು ಮಜಾ ಬೇರೆ ಇರುತ್ತೆ. ಸ್ವಪ್ನವೆಲ್ಲ ರೆಸಾರ್ಟಿಗೆ ಬಂದಿದ್ದೆ. ವ್ಯೂ ಪಾಯಿಂಟ್ ಅದ ಇಲ್ಲೊಂದು, ನೋಡಿಕೊಂಡು ವಾಪಸ್ ಹೋಗೋಣ. ಈಗ ಟೈಮ್ ಆಗ್ಯದ 6:30 ಆಲತ್ತದ. ಸೊ ಜಲ್ದಿ ನೋಡ್ಕೊಂಡು ಜಲ್ದಿ ಹೋಗೋಣ ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಮತ್ತೆ ವಾಪಸ್ ಹೋಗಿ ಮತ್ತು ಆ ಕಡೆ ಹೋಗ್ಬೇಕು. ಭಾಳ ಕೆಟ್ಟ ಆಫ್ ರೋಡಿಂಗ್ ಮಾಡೀನಿ ಇವತ್ತು. ರ್ಯಾಮ್ ಅಂತೂ ಬೆಂಕಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ನೋಡ್ರಿ. ಇಲ್ಲಿಂದ ಒಳಗೆ ಹೋಗ್ಬೇಕು. ವಾಟರ್ ಫಾಲ್ ಅದಲ್ಲ ಅಲ್ಲಿ, ಚಂದ ಅದಲ್ಲ. ಬ್ಯೂಟಿಫುಲ್ ಫಾಗ್ ಕವರ್ ಆಗ್ಯದ. ಬ್ಯೂಟಿಫುಲ್ ವಾಟರ್ ಫಾಲ್. ಅಲ್ಲೊಂದು ವಾಟರ್ ಫಾಲ, ಇಲ್ಲಿ ಯಾವುದೋ ವಾಟರ್ ಫಾಲ್ ಬೀಳುತ್ತೆ, ಇಲ್ಲಿ ಸೌಂಡ್ ಹೊಂಟದ. ಇಲ್ಲಿ ಬ್ಯೂಟಿಫುಲ್. ಓಹೋ ಕೆಳಗೆ ಬೀಳುತ್ತದ, ಅಲ್ಲೂ ನೀರು ನಡ್ತಾವ. ಫುಲ್ ಫಾಗ್ ನೋಡಿ.
ಎಲ್ಲರಿಗೂ ಇಷ್ಟ ಆಗ್ಯದ ಅಂದ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಭಾಳ ಇವತ್ತು ಆಫ್ ರೋಡ್ ಮೇಲೆ ಆಫ್ ರೋಡ್ ಆಯಿತು ಇವತ್ತು. ಇಂದು ನೀವು ನೋಡ್ಬೋದು ಸ್ವಪ್ನವೆಲ್ ವ್ಯೂ ಪಾಯಿಂಟ್ ಅದ. ಇದು ಒಂದು ರೇಂಜಿಗೆ ಓಕೆ ಅದ. 2 ವಾಟರ್ಫಾಲ್ ಅವ. ಬಟ್ ಇಲ್ಲೊಂದು ವಾಟರ್ಫಾಲ್ ಅದ ಬಿಡಲ್ಲಾಗ್ಯಾರ. ಅಲ್ಲಿ ಆ ಪಾಯಿಂಟ್ ಅದಲ್ಲ, ಅಲ್ಲಿ ಬಿಡಲ್ಲ ಅಂತ ನೋ ಎಂಟ್ರಿ ಬೋರ್ಡ್ ಹಾಕ್ಯಾರ. ಇಲ್ಲೊಂದು ಕಾಣತ್ತದ, ಅಲ್ಲಿ ಅವರೊಂದು ಪಾಯಿಂಟ್. ಸೊ ಎಸ್, ಸ್ವಪ್ನವೆಲ್ ವ್ಯೂ ಪಾಯಿಂಟ್ ಇದು ನಿಮಗೋಸ್ಕರ. ಚೆಂದಿತ್ತು, ಬೆಸ್ಟ್ ಅಂದ್ರೆ ಬೆಸ್ಟ್ ಇತ್ತು. ಇದು ನೋಡ್ರಿ ಚಿಡಿಗಳು ಹೆಂಗೆ ಮಾಡ್ಯಾರ ನೋಡ್ರಿ. ಇಲ್ಲಿ ನೋಡಿದ್ರೆ ಅಲ್ಲಿ ಮ್ಯಾಲಿಂದ ಬಾಗಿಲ್ತನ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಒಂದು ಗ್ರೀನ್ ರೆಸಾರ್ಟ್ ಅಂತ, ಗ್ರೀನ್ ವ್ಯಾಲಿ ರೆಸಾರ್ಟ್ ಸಿಕ್ಕದ. ಸೊ ಈಗ ನಡೆದಿನ ಅಲ್ಲಿಗೆ. ಅಣ್ಣ ತೋರ್ಸೋದ್ನಲ್ಲ ವಿಡಿಯೋದ ನಿಮ್ಗೆ ಮಾತಾಡಿ ಹೇಳ್ದವ. ಸೊ ಈ ಕಡೆಯಿಂದ ಹೋಗಂತಂದ. ಪೂರ್ತಿ ಕತ್ಲಾಗ್ಯದ. ಇದು ಸ್ವಲ್ಪ ಫಾರೆಸ್ಟ್ ಏರಿಯಾದ, ನಿಮಗೆ ಜಲ್ದಿನೇ ಕತ್ತಲು ಅನ್ನಿಸ್ತದ. ಮೇ ಬಿ ಸಿಟಿ ಒಳಗೆ ಬೆಳಕಿರ್ತಲ್ಲ, ಹಂಗಾಗಿ ಲೈಟ್ ಅವನ ನಂಬಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ಸಮಸ್ಯೆ, ಯಾರೂ ಇರಲ್ಲ ಈ ರೋಡಿಗೆ. ಏನಾರು ಸಮಸ್ಯೆ ಆಯ್ತು ಅಂದ್ರೆ ಏನಾಗಲ್ಲ, ದೇವರು ನಮ್ಮ ಸಂಘಟನ ಅಷ್ಟೇ. ಜೈ ಬಜರಂಗ್ ಬಲಿ. ಓ ವಾವ್, ಬ್ಯೂಟಿಫುಲ್ ಅಲ್ಲ, ಕ್ರೇಜಿ ಕ್ರೇಜಿ ಕ್ರೇಜಿ.